ಹಲೋ ಎವ್ರಿವಾನ್. ಸಂಜೆ ಟೈಮಲ್ಲಿ ಏನಾದರೂ ತಿನ್ನಬೇಕು ಅಂತ ಅಂದ್ಕೊಂಡೆ. ಹಾಗೆ ಚಾಮಿನ್ ಮನೇಲಿತ್ತು ಅಂದ್ಬಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಸಿಂಪಲ್ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಪ್ಯಾಕೆಟಲ್ಲಿರೋ ನೂಡಲ್ಸ್ನ ತಗೊಂಡು ನಾವು ಎಷ್ಟು ಬೇಕು ಅಷ್ಟು ಹಾಕೋಬೋದು. ಸೊ ಇದರಲ್ಲಿ ಇಬ್ಬರಿಗೆ ಆಗುವಷ್ಟು ಪ್ರಪೋರ್ಷನ್ಸ್ ಇರುತ್ತೆ. ನಾನಿಲ್ಲಿ ಫುಲ್ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ಒಂದು ಪ್ಯಾನ್ಗೆ ನೀರು ಹಾಕಿ ಸ್ವಲ್ಪ ಉಪ್ಪು ಸ್ವಲ್ಪ ಆಯಿಲ್ ಹಾಕಿ ಅದನ್ನು ಬೇಯಿಸ್ಕೋಬೇಕು. ಬೆಂದಿರೋ ನೂಡಲ್ಸ್ನ ನಾವು ಇನ್ನೊಂದು ಕಂಟೈನರ್ಗೆ ಹಾಕ್ಕೋಬೇಕು. ಅದನ್ನು ತಣ್ಣೀರಲ್ಲಿ ಸ್ವಲ್ಪ ತೊಳಿಬೇಕು ಅಂದರೆ ನೀರನ್ನು ರಿನ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿ ಗ್ರೀಸ್ ಮಾಡಿದ್ರೆ ಅಲ್ಲಿ ಬಾಯ್ಲಿಂಗ್ ಪ್ರೋಸೆಸ್ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಆದರೂ ಬಟರ್ ಆದರೂ ಹಾಕ್ಕೊಂಡು ಜಿಂಜರ್ ಗಾರ್ಲಿಕ್ನ ಸ್ಮಾಲಾಗಿ ಕಟ್ ಮಾಡಿರೋದು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಲೈಸ್ಡ್ ಆನಿಯನ್ ಕೂಡ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ವೆಜ್ಜೀಸ್ ಆಫ್ ಯುವರ್ ಚಾಯ್ಸ್, ಯಾವುದಾದ್ರೂ ಮನೇಲಿ ವೆಜ್ಜೀಸ್ ಇದ್ದರೂ ಹಾಕ್ಕೋಬೋದು. ಅದಾದಮೇಲೆ ಬೆಂದಿರೋ ನೂಡಲ್ಸ್ನ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೂಡಲ್ಸ್ನ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅದರಲ್ಲಿ ಕೊಟ್ಟಿರೋ ಟೇಸ್ಟೇ ಮೇಕರ್ ಹಾಕ್ಕೋಬೇಕು. ಒಂದಿಲ್ಲ ಎರಡು ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ಹಾಫ್ ಪ್ಯಾಕೆಟ್ ನೂಡಲ್ಸ್ನ ತೊಗೊಂಡಿದ್ರೆ ಬರೀ ಒಂದೇ ನಾವು ಟೇಸ್ಟ್ ಮೇಕರ್ ಪ್ಯಾಕೆಟ್ ಯೂಸ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಜಾಸ್ತಿ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಇದಕ್ಕೆ ಪೆಪ್ಪರ್ ಪೌಡರ್ ಮತ್ತು ಡಾರ್ಕ್ ಸೋಯಾ ಸಾಸ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ಪೂನ್ ಮಾಡ್ಕೊಂಡ್ರೆ ಸಾಕು. ಬೇಕು ಅಂದರೆ ಟೊಮ್ಯಾಟೊ ಕೆಚಪ್ ಕೂಡ ಹಾಕ್ಕೋಬೋದು, ಬಟ್ ನನಗೆ ಆ ಟೇಸ್ಟ್ ಇಷ್ಟ ಇಲ್ಲ. ಸೊ ಅದನ್ನು ನಾನು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ತಾ ಇದ್ದೀನಿ. 2 ನಿಮಿಷ ಸೌಟ್ ಮಾಡಿದ್ರೆ ಸಾಕು, ನಮಗೆ ಸ್ಟ್ರೀಟ್ ಸ್ಟೈಲಲ್ಲಿ ಸಿಗೋ ಚಾಮಿನ್ ರೆಡಿ ಆಗುತ್ತೆ. ಇದಕ್ಕೆ ಹಕ್ಕಾ ನೂಡಲ್ಸ್ ಅಂತಲೂ ಕರೀತಾರೆ.